ಹ್ಯೂಮನ್ ರೈಟ್ಸ್ ಅನ್ನೋದು ಯಾರಪ್ಪನ ಸೊತ್ತಲ್ಲ, ಮತ್ತು ಯಾವ ಭಾಷೆಗೂ ಸಂಬಂಧಪಟ್ಟಿಲ್ಲ, ಯಾವ ರಿಲಿಜನ್ಗೂ ಸಂಬಂಧಪಟ್ಟಿಲ್ಲ, ಯಾವ ಕಾಸ್ಟ್ ಗ್ರೂಪು ಕಲರ್ಗೂ ಸಂಬಂಧಪಟ್ಟಿಲ್ಲ. ನೀನು ನಾನು ಒಂದೇ ಸ್ಟೇಜಲ್ಲಿ ಒಟ್ಟಿಗೆ ಏನು ಕೂತ್ಕೊತೀವೋ, ನಾವೆಲ್ಲರೂ ಒಂದೇ ಊಟ ತಿನ್ನಬೇಕು, ನಾವೆಲ್ಲ ಇಷ್ಟ ಬಂದಂಗೆ ನಮ್ಮ ಸೊಸೈಟಿಗೆ ತಕ್ಕನಂಗೆ ಡ್ರೆಸ್ ಮಾಡ್ಕೊಬೇಕು, ನಾವು ಕೂಡ ಬದ್ಧತೆಯಿಂದ ಸೊಸೈಟಿಗೆ, ಸ್ಟೇಟ್ ಗೌರ್ಮೆಂಟ್ಗೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಬದ್ಧತೆಯಿಂದ ಇದ್ದೀವಿ ಅಂತ ಹಾಗೆ ನಮ್ಮ ರೂಲ್ಸು ನಾಮ್ಸು ಅದು ಬ್ರೇಕ್ ಡೌನ್ ಆಗದಿರೆ ನೋಡಿಕೊಂಡು ನಮ್ಮ ಸಮುದಾಯನ ಉಳಿಸ್ಕೊಂಡು ನಮ್ಮ ಪಾಲಿಸಿ, ನಮ್ಮ ಸ್ಟೇಟ್ ಪಾಲಿಸಿ, ನಮ್ಮ ಸೆಂಟ್ರಲ್ ಪಾಲಿಸಿ ಏನಿದೆ ನಮಗೂ ಕೂಡ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಇರ್ತದೆ. ಅದಕ್ಕೂ ಕೂಡ ಕಷ್ಟಪಟ್ಕೊಂಡು ನಾವು ಯಾವುದೇ ರೂಲ್ಸ್ನ ಬ್ರೇಕ್ ಮಾಡ್ದಿರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯರಿಗೆ ಮರ್ಯಾದೆ ಕೊಟ್ಟು ಅವನು ಈ ಸೊಸೈಟಿಗೆ ಒಂದು ಮಾದರಿ ಆಗಿರಬೇಕು. ಮತ್ತು ನಾವೆಲ್ಲ ಯಾರ್ಯಾರಿಗೂ ಹರ್ಟ್ ಮಾಡ್ದಿರೆ ಒಂದು ಲೆವೆಲ್ಗೆ ಸಾಂತ್ವನ, ಸಹಬಾಳ್ವೆ, ಪ್ರಾಮುಖ್ಯವಾಗಿ ಸಹಿಷ್ಣುತೆ, ನೀನು ಚೆನ್ನಾಗಿ ಆಗ್ಬಿಟ್ಟಿದೆ ಅಂತ ಅವ್ನು ಓಡಿಸೋದು, ಈ ಲ್ಯಾಂಡ್ನ ಗ್ರ್ಯಾಬ್ ಮಾಡಿಬಿಡೋದು, ಆ ಸಮುದಾಯನ ಹೊಡೆದು ಬಿಡೋದು, ಇವೆಲ್ಲ ಮಾಡಬಾರ್ದು. ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡಲಿಕ್ಕೆ ಲಾ ಬೇಕಾದರೆ ಲಾಯರ್ ತಪ್ಪಿಡ್ಬೋದು, ಜಡ್ಜ್ ತಪ್ಪಿಡ್ಬೋದು, ಪೊಲೀಸ್ನವರು ಕೂಡ ತಪ್ಪಿಡ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಹ್ಯೂಮನ್ ರೈಟ್ಸಲ್ಲಿರೋರು ತಮ್ಮ ಮನೆ ಬಿಟ್ಟು, ತಮ್ಮ ಜಾತಿ ಧರ್ಮನ ಮರೆತು ಮನುಷ್ಯನಿಗೋಸ್ಕರ ಇನ್ನೊಂದು ಮನುಷ್ಯ ಬದುಕಬೇಕು ಅನ್ನೋದು ಇವತ್ತು ನನ್ನ ಮೆಸೇಜ್ ಆಗಿದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.